ಫ್ರೆಂಡ್ಸ್, ಇವತ್ತು ತೋಟಕ್ಕೆ ಗೊಬ್ಬರ ಹಾಕ್ತೀವಲ್ಲ, ಆ ಗೊಬ್ಬರನ ಮನೆಯಲ್ಲೇ ಮಾಡೋದು ಹೆಂಗೆ ಅಂತ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದು ನಾವು ಒಂದು ವರ್ಷಕ್ಕೆ ನಮ್ಮ ತೋಟಕ್ಕೆ ಬೇಕಾಗುವಷ್ಟು ಗೊಬ್ಬರನ ನಾವೇ ಮಾಡ್ಕೊತೀವಿ. ಸೊ ಇದು ಪ್ಯೂರ್ ಕೊಟ್ಟಿಗೆ ಗೊಬ್ಬರ ಅಂತ ಕೊಟ್ಟಿಗೆ ಮತ್ತು ಸೊಪ್ಪಿನ ಗೊಬ್ಬರ ಅಂತ ಹೇಳ್ಬೋದು. ಸೊ ಇದನ್ನು ಹೆಂಗೆ ಮಾಡ್ತೀವಿ ಅಂತಂದರೆ, ಫಸ್ಟು ಕೊಟ್ಟಿಗೆ ಗೊಬ್ಬರನ ತೋಟಕ್ಕೆ ಹಾಕೋದು ವರ್ಷಕ್ಕೊಂದು ಬರಿ ಹಾಕ್ತೀವಿ. ಸೊ ನಾವು ವರ್ಷಕ್ಕೊಂದು ಬರಿ ಗೊಬ್ಬರ ಮಾಡ್ತೀವಿ. ಸೊ ಇದು ಒಂದು ವರ್ಷದ್ದು. ಇದಿಷ್ಟನ್ನು ನಾವು ಒಂದೇ ಸಲ ತೋಟಕ್ಕೆ ಹಾಕ್ತೀವಿ, ಆಯಿತಾ. ಸೊ ಇದು ಸ್ಟಾರ್ಟಿಂಗಲ್ಲಿ ನಾವು ಒಂದಷ್ಟು ಇಲ್ಲಿ ನೋಡಿ, ಇದು ಈ ವರ್ಷ ನಾವು ಒಟ್ಟಾಕಿರೋ ಬಿದ್ದ ಎಲೆಗಳು, ಆಯಿತಾ. ಸೊ ಆ ಬಿದ್ದಗಳನ್ನು ಈ ಥರ ಸ್ಟೋರ್ ಮಾಡ್ತೀವಿ. ಆ ಸ್ಟೋರ್ ಮಾಡಿರೋದನ್ನು ಸ್ವಲ್ಪ ಸ್ವಲ್ಪ ಈ ಜಾಗದಲ್ಲಿ ಹಾಕ್ತೀವಿ, ಆಯಿತಾ. ಒಂದು ಲೇಯರು ಈ ಎಲೆಗಳನ್ನು ತರಗೆಲೆಗಳನ್ನು ಹಾಕಿ, ಆಮೇಲೆ ಆ ಕೊಟ್ಟಿಗೆದು ಸ್ಲರಿನ ಹಾಕ್ತೀವಿ. ಅದ್ರ ಮೇಲೆ ಮತ್ತೆ ಈ ತರಗೆಲೆನ ಹಾಕಿ ಮತ್ತೆ ಸ್ಲರಿನ ಹಾಕ್ತೀವಿ. ಸೊ ಅದೇ ಥರ ನಾವು ಇಷ್ಟು ದೊಡ್ಡ ಬೆಡ್ ಮಾಡಿದ್ದೀವಿ. ಈ ಬೆಡ್ ಮಾಡಿ ಒಂದು 4 ರಿಂದ 5 ತಿಂಗಳು ಮಿನಿಮಮ್ ಇದೇ ಥರ ಇಡ್ತೀವಿ. ಬಟ್ ಇದು ಒಂದು ವರ್ಷದ್ದು ಫುಲ್ಲು, ಆಯಿತಾ. ಸೊ ಮಿನಿಮಮ್ ಇದಿಷ್ಟು ರೆಡಿಯಾಗಿ ಒಂದು 4 ರಿಂದ 5 ತಿಂಗಳ ಇಡ್ತೀವಿ. ಸೊ ಇದಿಷ್ಟು ರೆಡಿ ಮಾಡೋಕ್ಕೆ ಒಂದು ವರ್ಷ ಆಗುತ್ತೆ, ಓಕೆನಾ. ಸೊ ತರಗೆಲೆ ಹಾಕಿ ಮತ್ತೆ ಸ್ಲರಿ ಹಾಕಿ ಮತ್ತೆ ತರಗೆಲೆ ಹಾಕಿ ಮತ್ತೆ ಸ್ಲರಿ ಹಾಕಿ, ಅದೇ ಥರ ಲೇಯರ್ ಆಗಿಬಿಟ್ಟು ಇಷ್ಟು ಎತ್ತರ ಆಗಿದೆ. ಸೊ ಕೆಳಗಡೆ ಎಲ್ಲ ಫುಲ್ಲು ಗೊಬ್ಬರ ಆಗಿರುತ್ತೆ. ಮೇಲ್ಗಡೆದು ಇವಾಗ ರೀಸೆಂಟಾಗಿ ಹಾಕಿರೋದು. ನೆಕ್ಸ್ಟ್ 3 ಮಂತ್ ಆದಮೇಲೆ ನಾವು ಇದನ್ನು ತೋಟಕ್ಕೆ ಹಾಕೋಕ್ಕೆ ರೆಡಿ ಆಗುತ್ತೆ, ಆಯಿತಾ. ಸೊ ಇವಾಗ ಈ ತೆರೆಗಳೆನ ನಾವು ಇವಾಗ ಸಮ್ಮರಲ್ಲಿ ಫುಲ್ಲು ಮರ ಯಾವ ಕಡೆ ಜಾಸ್ತಿ ಇರುತ್ತೋ ಅಲ್ಲಿ ಕಡೆ ಬಿದ್ದಿದ್ದೆಲ್ಲ ತೊಗೊಬಂದು ಆರಿಸ್ಕೊಂಬಂದು ಇಲ್ಲಿ ಸ್ಟೋರ್ ಮಾಡ್ಕೊತೀವಿ. ಸೊ ಇವಾಗ ಮಳೆಗಾಲ ಆಗಿ ಮತ್ತು ಸೀಸನ್ ಆಗಿ ಬಂದಿದೆ ಇವಾಗ ಮತ್ತೆ ತರಗೆಲೆ ಒಟ್ಟು ಮಾಡೋದು. ಸೊ ಇದು ಹೋದ ವರ್ಷದ್ದು. ಇನ್ನು ಸ್ಲರಿ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಕೊಟ್ಟಿಗೆ ತೊಳೆದಿರೋ ನೀರು ಮತ್ತು ಸಗಣಿನ ಎರಡನ್ನೂ ಕರಡಿಬಿಟ್ಟು ಈ ಟ್ಯಾಂಕಲ್ಲಿ ಬಂದು ಬೀಳುತ್ತೆ, ಆಯಿತಾ. ಸೊ ಇದು ಫುಲ್ ಸ್ಲರಿ, ಕೊಟ್ಟಿಗೆ ತೊಳೆದಿರೋ ನೀರು ಮತ್ತು ಸಗಣಿನ ಕರಡಿಬಿಟ್ಟು ಇಲ್ಲಿ ಹಾಕಿರೋದು. ಸೊ ಆ ಸ್ಲರಿ ಈ ಪೈಪಿನಿಂದ ಹಾಕ್ತೀವಿ. ಸೊ ಇಲ್ಲಿ ತರಗೆಲೆನ ಹಾಕಿಬಿಟ್ಟು ಅಥವಾ ಬೇರೆ ವೇಸ್ಟನ್ನು ಹಾಕಿಬಿಟ್ಟು, ಅಗ್ರಿಕಲ್ಚರ್ ವೇಸ್ಟ್ ಇರುತ್ತಲ್ಲ, ಹುಲ್ಲು ಅಥವಾ ಏನಾದ್ರು ಗಿಡ ಕಡ್ದಿರೋದು ಆ ಥರ ಎಲ್ಲನೂ ಹಾಕಿಬಿಟ್ಟು ಇದ್ರ ಮೇಲೆ ಸ್ಲರಿ ಹಾಕೋದು. ಸೊ ಈ ಥರ ಮಾಡಿದ್ರೆ ಪ್ಯೂರ್ ಒರಿಜಿನಲ್ ಗೊಬ್ಬರ ಸಿಗುತ್ತೆ. ಆಲ್ಮೋಸ್ಟ್ ಇಯರ್ಲಿ ಒಂದು ಸಲ ನೀವು ತೋಟಕ್ಕೆ ಬೇಕಷ್ಟು ಹಾಕಬೋದು. ಸೊ ನಮ್ಮದು ಅಡಿಕೆ ತೋಟಕ್ಕೆ ನಾವು 4 ಮರಕ್ಕೆ ಒಂದು ದೊಡ್ಡ ಬುಟ್ಟಿಯಲ್ಲಿ ಒಂದು ಬುಟ್ಟಿ ಹಾಕ್ತೀವಿ. ವರ್ಷಕ್ಕೊಂದು ಬರಿ ಹಾಕಿದ್ರೆ ಸಾಕಾಗುತ್ತೆ. ಸೊ ಇದೇ ಥರ ನೀವು ಮನೆಯಲ್ಲಿ ಗೊಬ್ಬರ ಮಾಡ್ಕೊಬೋದು ಈಸಿಯಾಗಿ. ನೀವು ಟ್ರೈ ಮಾಡಿ. ಸುಮ್ಮನೆ ದುಡ್ಡು ಕೊಟ್ಟು ಹೊರಗಡೆ ತರೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.